ಈ ವಿಡಿಯೋ ಮಾಡ್ತಾ ಇರೋಂಥ ಉದ್ದೇಶ KS 384 ಪೋಸ್ಟ್ ಅಲ್ಲಿ ಯಾರು ಇಂಟರ್ವ್ಯೂಗೆ ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿದ್ದೀರಾ ಅವ್ರ ವಿರುದ್ಧ ಅಲ್ಲ. ಈವನ್ ಈ 1:3 ಅಲ್ಲಿ ಪ್ರಾಮಾಣಿಕವಾಗಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಇಂಟರ್ವ್ಯೂಗೆ 384 ಫೈನಲಿಸ್ಟ್ ಅಲ್ಲಿ ಯಾರು ಪ್ರಾಮಾಣಿಕರು ಒಬ್ಬರು ಸೆಲೆಕ್ಟ್ ಆಗಲ್ಲ ಅನ್ನೋ ವೈಯಕ್ತಿಕವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ಒಂದು ವಿಡಿಯೋ ಮಾಡ್ತಾ ಇರೋಂಥ ಮೂಲ ಉದ್ದೇಶ KPSC ಅಂತ ಒಂದು ಬಂಡ ಅದ್ರ ವಿರೋಧ ಮಾಡ್ತಾ ಇರೋಂಥದ್ದು, ಮತ್ತೆ ಸರ್ಕಾರ, ಈ ಬಂಡ ಸರ್ಕಾರದ ವಿರುದ್ಧ ಈ ವಿಡಿಯೋ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ಈ ಒಂದು KS 384 ಪೋಸ್ಟ್ 3 ಸ್ಟೇಜ್ ಎಕ್ಸಾಮ್ಸ್. 3 ಸ್ಟೇಜ್ ಅಂದ್ರೆ ಪ್ರಿಲಿಮ್ಸ್ 56% ರಿಸರ್ವೇಶನ್ ಇದೆ. ಅದ್ರ ಪ್ರಕಾರ 56% ಮೇಲೆ ರಿಕ್ರೂಟ್ಮೆಂಟ್ ಅಂದ್ರೆ ನೋಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಮತ್ತೆ ಮೇನ್ಸ್ ಕೂಡ 56% ಮೇಲೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಈಗ ಇಂಟರ್ವ್ಯೂ ಮಾತ್ರ 50% ಮೇಲೆ ಆರ್ಡರ್ ಕೊಡ್ತಾರಂತೆ. ಅಂದ್ರೆ ಅವ್ರಿಗೆ ಏನೋ ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ KPSC ಇದೆಯಾ? ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಂತೀನಿ, ನೀವು ಸಾಮಾಜಿಕ ನ್ಯಾಯ ಕೊಡ್ತೀರಿ ಮತ್ತೆ ಕನ್ನಡ ಅಭ್ಯರ್ಥಿಗಳಿಗೆ, ಕನ್ನಡ ರಾಮಯ್ಯ, ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಸೆಂಬ್ಲಿಲಿ, ಎಲ್ಲಿ ಕೊಟ್ರಿ ಇದುವರೆಗೂ? ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಆಗಿತ್ತು ಫಸ್ಟ್ ಟೈಮು, ಅದನ್ನ ಎಕ್ಸಾಮ್ಸ್ ಮಾಡಿದ್ರಿ. ಸೆಕೆಂಡ್ ಟೈಮು ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಆಯ್ತು. ಈ KPSC ಒಂದು ಇಷ್ಟು ದೊಡ್ಡ ಒಂದು ಸಂಸ್ಥೆಗೆ, ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿಗೆ, ಇವ್ರ ಯೋಗ್ಯತೆಗೆ 100 ಕ್ವಶನ್ ಕನ್ನಡ ಮೀಡಿಯಂ ಅವ್ರಿಗೆ 100 ಕ್ವಶನ್ಸ್ ಕನ್ನಡ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡಕ್ ಬಂದಿಲ್ಲ ಅಂತಂದ್ರೆ ಇವರು ಎಕ್ಸಾಮ್ಸ್ ನಡೆಸ್ಬೇಕಾ? ಇವರಿಗೆ ನೋಟಿಫಿಕೇಶನ್ಸ್ ಕೊಡ್ಬೇಕಾ ಯಾವ್ದಾದ್ರು? ಈ KPSC ಇರೋಂಥ ಪ್ರತಿಯೊಬ್ಬ ಮೆಂಬರ್ಸ್ ಅಷ್ಟೇ ಎಲ್ಲ ಕರಪ್ಟೆಡ್. ಮತ್ತೆ ಈ ಒಂದು KS ನೋಟಿಫಿಕೇಶನ್ಸ್ ಬಂದಾಗಿಂದ ಇಲ್ಲಿವರೆಗೂ ಸುಮಾರು 6 ಜನ IAS ಅಧಿಕಾರಿನ KPSC ಸೆಕ್ರೆಟರಿನ ಟ್ರಾನ್ಸ್ಫರ್ ಮಾಡಿಸಿ ಈ ಒಂದು KS ನೋಟಿಫಿಕೇಶನ್ ನಿಮ್ ಪಾಡಿಗೆ ಮನ್ಸಿಗೆ ಬಂದಂಗೆ ಮಾಡ್ತಾ ಇದ್ರ. ಕೇಳಿದ್ರೆ ಕನ್ನಡ ರಾಮಯ್ಯ ಅಂದ್ರೆ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಂತೀನಿ, ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅವ್ರ ನೇತೃತ್ವದಲ್ಲಿ, ಅಣ್ಣವ್ರ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ವಿ. ಫ್ರೀಡಂ ಪಾರ್ಕ್ ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ. ಅದಾದ್ಮೇಲೆ ಧಾರವಾಡ ಇಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ವಿ. ಅದ್ರ ಸ್ಟ್ರಗಲ್ ಏನಿದೆ ಅಂತ ನಮಗಷ್ಟೇ ಗೊತ್ತು. ಸುಮಾರು 10 ದಿನ ಧಾರವಾಡ ಇಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ವಿ. ನಿಮಗೆ ಅಷ್ಟು ಅಲ್ಲ ಅಂತ ಅಪೋಸಿಷನ್ ಲೀಡರ್ ಅಶೋಕ್ ಸರ್ ಮಾತಾಡಿದ್ದಾರೆ, ಮತ್ತೆ ಸುನಿಲ್ ಕುಮಾರ್ ಸರ್ ಮಾತಾಡಿದ್ದಾರೆ, ಸ್ವತಃ ಪ್ರಿಯಾಂಕಾ ಖರ್ಗೆ ಸರ್ ಮಾತಾಡಿದ್ದಾರೆ. KPSC ಭ್ರಷ್ಟಾಚಾರ ಮಾಡಿದೆ, ಈ ಒಂದು KS ವಿಚಾರವಾಗಿ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ನಡ್ಕೊಂಡಿಲ್ಲ ಅಂತ. ಪ್ರತಿ ಒಂದು ಹಂತದಲ್ಲೂ ಸ್ಕ್ಯಾಮ್ ಆಗಿದೆ. ಇಷ್ಟೆಲ್ಲ ಸ್ಕ್ಯಾಮ್ ಆದ್ರೂ ಕೂಡ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಅಂದ್ರೆ ಕೋರ್ಟ್ಗೆ ಹೋದಾಗ ನಮಗೆ ತಪ್ಪಾಗಿದೆ ಅಂತ KPSC ಒಪ್ಕೊಂಡಿದಾರ, ಮತ್ತೆ ಕೋರ್ಟ್ ಕೂಡ ಒಪ್ಕೊಂಡಿದ್ದಾರೆ. 350 ಜನಕ್ಕೆ ನೀವು ಕನ್ನಡ ಟ್ರಾನ್ಸ್ಲೇಷನ್ ಅಂದ್ರೆ ಪ್ರಿಲಿಮ್ಸ್ ಕ್ವಾಲಿಫೈ ಆಗ್ದಿರಾ ಮೇನ್ಸ್ಗೆ ಅವಕಾಶ ಮಾಡಿಕೊಟ್ರಿ. ಅಂದ್ರೆ 350 ಜನ ಅಷ್ಟೇ ಅಲ್ಲ ಕನ್ನಡ ಮೀಡಿಯಂ ಇದ್ದಿದ್ದು, ಸುಮಾರು 76,000 ಜನ ಕನ್ನಡ ಮೀಡಿಯಂ ಇದ್ದಿದ್ದು. ಅದ್ರಲ್ಲೂ ಇವಾಗ ಏನ್ 6 ಜನ ಸೆಲೆಕ್ಟ್ ಆಗಿದ್ದಾರೆ. ನಾವು ಪ್ಯೂರ್ಲಿ ಕನ್ನಡ ಮೀಡಿಯಂ ಇದ್ದವ್ರಿಗೆ ಮಾತ್ರ ರೆಡ್ ಪಿಟಿಷನ್ ಹಾಕ್ಬಿಟ್ಟು ಕೋರ್ಟ್ಗೆ ಹೋಗಿದ್ದು. ಆದ್ರೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು KS ಪ್ರಿಲಿಮ್ಸ್ ಪಾಸ್ ಆಗ್ದಿರಾ ಮೇನ್ಸ್ಗೆ ಅವಕಾಶ ತಗೊಂಡ್ರಿ, ಅಂದ್ರೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸು. ಮತ್ತೆ 6 ಜನ ದುಡ್ಡು ಕೊಟ್ಟವ್ರು ಅಷ್ಟೇ ಪಾಸ್ ಆಗ್ಬೇಕಾ? ಈ ಒಂದು ವಿಚಾರವಾಗಿ ಕನ್ನಡ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಂತೀನಿ, ಇದ್ರಲ್ಲಿ 1-2 ಲೋಪೋಲ್ಸ್ ಅಲ್ಲ. ಮತ್ತೆ ಮೇನ್ಸ್ಗೆ ಕೋರ್ಟ್ ಇಂದ ಪರ್ಮಿಷನ್ಸ್ ಕೊಟ್ಟರು ಕೂಡ ರಾತ್ರಿ 12-1-2 ಗಂಟೆ ತನಕ ನೀವು ಮಳೆ ಬಂದ್ರು ಕೂಡ ನೀವು ಅಡ್ಮಿಟ್ ಕಾರ್ಡ್ ಇಶ್ಯೂ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರಿ. ಎಕ್ಸಾಮ್ ಸೆಂಟರ್ ಅಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಮನವಿ ಕೊಟ್ಟರು ಕೂಡ ಅದ್ರ ಬಗ್ಗೆ ಏನೂ ತನಿಖೆ ಆಗಿಲ್ಲ, ಏನೂ ಕ್ರಮ ತಗೊಂಡಿಲ್ಲ. ಮತ್ತೆ ರೀಸೆಂಟ್ ಆಗ ನಿಮಗೆ ಗೊತ್ತಿರಬೇಕು, KPSC ಮೆಂಬರ್ಸ್ ಡ್ರೈವರ್ KPSC ಅಂದ್ರೆ ಕರಪ್ಷನ್ ಮಾಡ್ತಿದ್ದಾರೆ, ದುಡ್ಡು ತಗೊಂಡು KPSC ಇರೋ ಹುದ್ದೆಗಳನ್ನ ಮಾರ್ಕೊಂತಿದಾರೆ ಅಂತ ಅಂದ್ರೆ KPSC ಮೆಂಬರ್ಸ್ ಅವರೇ ತನಿಖೆ ಮಾಡ್ಕೊಂತಿದ್ದಾರೆ. ಅಂದ್ರೆ ಏನೇ ಆದ್ರೂ ಬಿಟ್ಬಿಡಿ ಅನ್ನೋ ತರ ಬಂದ್ಬಿಟ್ಟಿದ್ದೀರಾ ನೀವು. ಈ ಒಂದು KS ವಿಚಾರವಾಗಿ 384 ಪೋಸ್ಟ್ ಮಾರ್ಕೊಂಡ್ಬಿಟ್ಟಿದೀವಿ ಬಿಟ್ಬಿಡಿ ಅನ್ನೋ ಸಿಚುವೇಶನ್ ಬಂದಿದ್ದೀರಾ. ನಾವು ಅಪೋಸಿಷನ್ ಲೀಡರು ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ಕೂಡ 2 ಟೈಮು ನೀವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೀವು ಅಸೆಂಬ್ಲಿಲಿ ಅಟೆಂಡ್ ಆಗಿ ಕೇಳಿರೋ ಕ್ವಶನ್ಸ್ಗೆ, KS ಬಗ್ಗೆ ಕೇಳಿಸಿರೋಂಥ ಕ್ವಶನ್ಸ್ಗೆ ನೀವು ಆನ್ಸರೇ ಮಾಡಿಲ್ಲ. ನೀವು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸರ್ ಕರ್ಕೊಂಬಂದು ನೀವು ಆನ್ಸರ್ ಮಾಡಿಸಿದ್ರಿ. ಅಂದ್ರೆ ಅವರು ಕೂಡ ಒಪ್ಕೊಂಡ್ರು KPSC ಅನ್ನೋದು ಒಂದು ಭ್ರಷ್ಟ ಸಂಸ್ಥೆ ಅಂತ ಹೇಳಿ. ಆದ್ರೂ ಕೂಡ ನೀವು ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ KPSC ಇಂದ KE ಟ್ರಾನ್ಸ್ಫರ್ ಮಾಡಕ್ಕಾಗಿಲ್ಲ ಅಂತಂದ್ರೆ ನಿಮ್ಮಂತವ್ರು ಕಂದಾಯ ಸಚಿವರು ಇಲ್ಲಿ ಮಾಧ್ಯಮದ ಮುಖಾಂತರ ನೀವು ಪ್ರಚಾರ ಗಿಟ್ಟಿಸ್ಕೊಂತ ಇದೀರಾ. ಒಂದು ವಿಚಾರ ಆದ್ರೂ ಸರ್ಕಾರ ಆಗಿರ್ಬೋದು ನಿಮ್ಮ ಬದ್ಧತೆಯನ್ನು ತೋರಿಸಿದೀರಾ. ಇಲ್ಲಿ ಏನ್ ಮಾಡಿದೀರಾ ಅಂತಂದ್ರೆ ವಿದ್ಯಾರ್ಥಿಗಳ ಮಧ್ಯೆನೇ ನೀವು ಜಗಳ ತಗೊಂಬಂದಿದ್ದೀರಾ, ಮತ್ತೆ ಸಮುದಾಯದ ಮಧ್ಯೆ ಜಗಳ ತಗೊಂಬಂದಿಟ್ಟಿದ್ದೀರಾ. ಇವತ್ತು ಪಾಸ್ ಆಗಿರೋಂಥ ವ್ಯಕ್ತಿಗಳು ವಿದ್ಯಾರ್ಥಿಗಳು ಮತ್ತೆ ಫೇಲ್ ಆಗಿರೋಂಥ ವಿದ್ಯಾರ್ಥಿಗಳು ಮತ್ತೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಮಧ್ಯೆ ಜಗಳ ತಗೊಂಬಂದಿಟ್ಟಿದ್ದೀರಾ. ಅಂದ್ರೆ ಸರ್ಕಾರ ಮತ್ತೆ KPSC ಯಾವ ಮಟ್ಟಕ್ಕೆ ಇಳಿದಿದೆ ಅಂತಂದ್ರೆ
KPSC ಸರ್ಕಾರ ಹೇಳ್ದಂಗೆ ಏನೂ ಮಾಡ್ತಾ ಇಲ್ಲ. ಮತ್ತೆ ಸರ್ಕಾರಕ್ಕಿಂತ ದುಡ್ಡು ಅಂದ್ರೆ KPSCನೇ ಒಂದು ಕೈ ಜಾಸ್ತಿ ಅಂತ ಅನ್ಕೊಂತೀವಿ. ಯಾಕೆಂದ್ರೆ ಅವ್ರಿಗೆ ಬೇಕಾಗಿರೋ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂತಾರೆ, ಬೇಕಾಗಿರೋ ಅಧಿಕಾರಿಗಳನ್ನ ಕರ್ಕೊಂತಾರೆ. ಇವರು ಕೋಟಿ ಟ್ರಾನ್ಸ್ಫರ್ ಮಾಡಿಸೋದು, ಕೋಟಿ ಇವ್ರ ಅಧಿಕಾರಿಗಳನ್ನ ಬೇಕಾದಂತ ಬರೋದು. ಅಂದ್ರೆ ಪ್ರಾಮಾಣಿಕವಾಗಿ ಇವತ್ತು ನಾವೇನ್ ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ ಸರ್ಕಾರಕ್ಕೆ, ನಾವು ಕೊಟ್ಟಿರೋ ಭಿಕ್ಷೆಯಿಂದ ಸರ್ಕಾರ ನಡೆಸ್ತಾ ಇರೋದು. ಮತ್ತೆ ನೀವು ಸರ್ಕಾರ ಏನ್ ಟ್ಯಾಕ್ಸ್ ನಾವು ಪೇ ಮಾಡ್ತಿರೋ ಟ್ಯಾಕ್ಸ್ ನ ಗ್ರಾಸ್ ರೂಟ್ ಲೆವೆಲ್ಗೆ ರೀಚ್ ಆಗ್ಬೇಕು ಅಂತಂದ್ರೆ ಅದರಲ್ಲಿ ಅಧಿಕಾರಿಗಳು ತುಂಬಾ ಇಂಪಾರ್ಟೆಂಟು. ಅದರಲ್ಲಿ AC ಆಗಿರ್ಬೋದು, ತಹಸೀಲ್ದಾರ್ ಇರ್ಬೋದು. ಇವತ್ತು ಲೋಕಾಯುಕ್ತಗೆ ಪ್ರತಿಯೊಂದು ಅಧಿಕಾರಿಗಳು ಯಾಕೆ ಇವತ್ತು ಭ್ರಷ್ಟಾಚಾರದಿಂದ ತುಳುಕ್ತಾ ಇದೆ ಅಂತಂದ್ರೆ, ಪ್ರತಿ ದಿನ ನಿಮಗೆ ಲೋಕಾಯುಕ್ತ ಟ್ರ್ಯಾಪ್ ಮಾಡ್ಕೊಂಡು ಇವತ್ತು ಅಧಿಕಾರಿಗಳು ಸಿಗ್ತಾ ಇರೋದು ಕಾರಣ ಯಾಕೆ ಅಂತಂದ್ರೆ, ಬಿಕಾಸ್ ಆಫ್ 50 ಲಕ್ಷ, 1 ಕೋಟಿ, 2 ಕೋಟಿ, 5 ಕೋಟಿ ನೀವು ದುಡ್ಡು ಕೊಟ್ಬಿಟ್ಟು ನೀವು ಅವ್ರಿಗೆ ಜಾಬ್ ಕೊಟ್ರೆ ಮತ್ತೆ ಆ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ತುಣುಕ್ತಾ ಇದೆ. ನೀವು ಯಾವುದೇ ಒಂದು ಇದು ಇಲಾಖೆಗೆ ಹೋಗಿ ಪ್ರತಿ ಒಂದು ಕೆಲಸ ಆಗ್ಬೇಕಂದ್ರೂ ದುಡ್ಡು ಕೊಡ್ಬೇಕು. ಮತ್ತ ಅದು ಏನು 1,500 ರೂಪಾಯಿ ಇರೋ ಜಾಗದಲ್ಲಿ ನೀವು ಲಕ್ಷ ಕೋಟಿ ದುಡ್ಡು ಇಸ್ಕೊಂತೀರಾ. ಆ ವ್ಯವಸ್ಥೆಗೆ ಬಂದಿದೆ. ಅಂದ್ರೆ 384 ಪೋಸ್ಟ್ ಸೇಲ್ ಆಗಿದೆ. ಇವತ್ತು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ನೀವು ಸರ್ಕಾರ ಬೆಲೆನೇ ಕೊಡ್ತಾ ಇಲ್ಲ. ಮತ್ತೆ KPSC ನಂಬ್ಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳು ಯಾಕೆ ಓದ್ಬೇಕು? ಮತ್ತೆ ಇಷ್ಟೆಲ್ಲ ಕನ್ಸ್ ಕಟ್ಕೊಂಡು ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಮತ್ತೆ ಇವತ್ತು KPSCಲೇ 3 ಸತಿ ಇಂಟರ್ವ್ಯೂ ಕೊಟ್ಟವರು ಇವತ್ತು KPSC ಎಕ್ಸಾಮ್ಸ್ ಮೇನ್ಸ್ ಕ್ವಾಲಿಫೈ ಆಗಿಲ್ಲ ಅಂತಂದ್ರೆ ಇದು ಕಾರಣ ಯಾರು? KPSCಯಲ್ಲಿ ಕ್ವಶನ್ ಪೇಪರ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ದು ರೋಲ್ ನಂಬರ್ ಚೇಂಜ್ ಆಗುತ್ತೆ. ಮತ್ತೆ ಇಷ್ಟೆಲ್ಲ ರೋಲ್ ನಂಬರ್ ಚೇಂಜ್ ಆಗುತ್ತೆ. ಮತ್ತೆ KS ಪ್ರಿಲಿಮ್ಸ್ ಕ್ವಶನ್ ಪೇಪರೇ ಮೊದಲೇ ಕೊಟ್ಟಿರ್ತೀರಾ. ಮತ್ತೆ OMR ಶೀಟ್ಸ್ ಎಕ್ಸಾಮ್ಸ್ ಆದ್ಮೇಲೆ OMR ಶೀಟ್ಸ್ ತಗೊಂಬಂದು ನೀವು ಹೋಟ್ಲಲ್ಲಿ ತಗೊಂಬಂದು ಫಿಲ್ ಮಾಡ್ತೀರಾ. ಫೇಲ್ ಆಗಿರೋಂಥ ಕ್ಯಾಂಡಿಡೇಟ್ಸ್ ಫುಲ್ 100 ಕ್ವಶನ್ಸ್, 80 ಕ್ವಶನ್ಸ್ ಹಂಗೆ ಬಿಟ್ಟು ಬಂದಿರ್ತಾರೆ. ಅದು ಮಾಡಿದೀರಾ. ಮತ್ತೆ ಮೇನ್ಸ್ ಕ್ವಶನ್ ಪೇಪರು, ಮೇನ್ಸ್ ಆನ್ಸರ್ ಶೀಟ್ ಒಂದೊಂದು ರೂಮ್ ಅಲ್ಲಿ ಸುಮಾರು 10-15 ಜನ ಸೆಲೆಕ್ಟ್ ಆಗಿದೆ. ಏನ್ ಕ್ರಮ ತಗೊಂಡ್ರಿ? ತನಿಖೆ ಮಾಡ್ಕೊಂಡು ನೀವೇ ಎಲ್ಲ ಬಿಟ್ಬಿಡಿ ಅಂತಂದ್ರೆ ನೀವೇ ತನಿಖೆ ಮಾಡ್ಕೊಂಡೋದಾರೆ ಸರ್ಕಾರ ಯಾಕೆ ಬೇಕು? ನಾವು CBI ಕೊಡಿ ಅಂತ ಹೇಳಿದ್ವಿ, ಎಲ್ಲಿ ಕೊಡ್ತಿದ್ದೀರಾ? CID ತನಿಖೆ ಮಾಡಿದ್ರಾ? ಇಲ್ಲ. ಒಂದು ಕಮಿಟಿ ರಚನೆ ಮಾಡಿದ್ರಾ? ಇಲ್ಲ. ಮಾನ್ಯ ಗೃಹ ಸಚಿವರು ಮಾಧ್ಯಮದ ಮುಖಾಂತರ ಮಾತ್ರ ಸ್ಟೇಟ್ಮೆಂಟ್ಸ್ ಕೊಡೋಕೆ ಇದು ಮಾಡ್ತಾರೆ. ಬೆಟ್ಟಿಂಗ್ ವಿಚಾರದಲ್ಲಿ ನಿಮ್ಮ ಮೇಲೆ FIR ಮಾಡ್ತೀನಿ ಅಂದಾಗ ನೀವು ರಾತ್ರಿ ಹೋಗ್ಬಿಟ್ಟು ಕೋರ್ಟಿಂದ ಸ್ಟೇ ತಗೊಂಡ್ಬರ್ತೀರಾ. ಆದ್ರೆ ವಿದ್ಯಾರ್ಥಿಗಳ ಮೇಲೆ ಇವತ್ತು ಒಂದೇ ಹೋರಾಟದಲ್ಲಿ 38 FIR ಹಾಕಿದ್ದೀರಾ ಧಾರವಾಡದಲ್ಲಿ ನನ್ನ ಮೇಲೆ. ಅಂದ್ರೆ ನಿಮ್ಮ ಮೇಲೆ ಆಗಂತ FIR ಮಾತ್ರ ರಾತ್ರಿ ಸ್ಟೇ ತಗೊಂಡ್ಬರ್ಬೋದು, ವಿದ್ಯಾರ್ಥಿಗಳ ಮೇಲೆ ಎಷ್ಟು ಬೇಕಾದ್ರೂ FIR ಆಗ್ಬೋದು. ಅಂದ್ರೆ ಇದು ಯಾವ ನ್ಯಾಯ? ನಮ್ಮ ರಾಜ್ಯ ಯಾವ ಸ್ಥಿತಿಯಲ್ಲಿ ಇದೆ? ಮತ್ತೆ ಇವ್ರನ್ನ KPSC ಅವ್ರು ಯಾರನ್ನೂ ಕೇಳೋಂಗೆ ಇಲ್ವಾ? ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊಂತೀನಿ. ಅದರಲ್ಲೂ ಶ್ರೀಮಂತರಿಗಲ್ಲ, ಪ್ರಾಮಾಣಿಕ ಹೋಗುವಂತ ವಿದ್ಯಾರ್ಥಿಗಳಿಗೆ, ಮತ್ತೆ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ, ಮತ್ತೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಎಲ್ಲರೂ ಒಟ್ಟಾಗಿ KPSCಗೆ ಮುಂಬರುವಂತ ಒಂದು ನೋಟಿಫಿಕೇಶನ್ KPSC ಕೊಡಬಾರ್ದು, ಯಾವುದೇ ಎಕ್ಸಾಮ್ಸ್ ಆಗ್ಲಿ. ಯಾಕೆಂದ್ರೆ KPSC ಮಧ್ಯವರ್ತಿಗಳ ಹಾವಳಿ ಇದೆ, ಸರ್ಕಾರದ ಹಾವಳಿ ಇದೆ, ಸಚಿವರ ಹಾವಳಿ ಇದೆ, MLAಗಳ ಹಾವಳಿ ಇದೆ, ಬಿಸ್ನೆಸ್ ಮ್ಯಾನ್ ಹಾವಳಿಗಳಿದೆ. KPSC ಮೆಂಬರ್ಸು, ಅಧಿಕಾರಿಗಳು ಎಲ್ಲರೂ ಒಗ್ಗಟ್ಟಾಗಿ ಏನ್ ಸರ್ಕಾರ ನೋಟಿಫಿಕೇಶನ್ ಮಾಡುತ್ತೆ ಪ್ರತಿಯೊಂದು ನೋಟಿಫಿಕೇಶನ್ಸು ಇವರು ಲಕ್ಷ ಕೋಟಿ ಮಾರ್ಕೊಂತಾರೆ. ಅಂದ್ರೆ KPSCಗೆ ಯಾವುದೇ ಕಾರಣಕ್ಕೂ ಯಾವ ನೋಟಿಫಿಕೇಶನ್ಸ್ ಕೊಡಬಾರ್ದು. ಈಗ ಆಗಿರುವಂತ 384 ಹುದ್ದೆಗಳ ನೋಟಿಫಿಕೇಶನ್ಸು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ತುಂಬಾ ಗಂಭೀರವಾಗಿ ಈ ವಿಚಾರನ ಚರ್ಚೆ ಮಾಡಿ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ತೀರಾ. KPSC ಆಗಿರುವಂತ ಅಕ್ರಮಗಳನ್ನ ನೀವು CBI ತನಿಖೆ ಮಾಡಬೇಕು. ಮತ್ತೆ ಏನಾದ್ರೂ ಆಗ್ಲಿ ಹೋಗ್ಲಿ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ನೀವು DPR ಸೆಕ್ಷನ್ ಇಂದ ಇನ್ನೊಂದು ನೋಟಿಫಿಕೇಶನ್ ಆಗುತ್ತೆ, ಅದು ಓದ್ಕೊಂಬಿಡಿ ಅನ್ನೋದಲ್ಲ. ನೀವು ಸಾಮಾಜಿಕ ನ್ಯಾಯ ಅಂತ ಅಂದ್ಮೇಲೆ ನೀವು ಅಸೆಂಬ್ಲಿಯಲ್ಲಿ ಮಾತು ಕೊಟ್ಟಿದ್ರಿ, ನಾವು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ತೀವಿ, ಅದ್ರಲ್ಲಿ ಏನ್ ತೊಂದರೆ ಆಗಿದೆ ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ. ಇಲ್ಲಿವರೆಗೂ ಏನ್ ಮಾಡಿದೀರಾ? ನೀವು ಬರೀ ಮಾತಷ್ಟೇ ಆಯ್ತು. ನೀವು ಈ ಹಿಂದೆ ಇದ್ದಂತ ಸಿದ್ದರಾಮಯ್ಯ ಸರ್ ಆಗಿ ಮೊದಲು, ಯಾಕೆಂತಂದ್ರೆ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಂಬಿ ಏನಂದ್ರೆ ಇಷ್ಟು ಸೀಟ್ಸ್ ಬಂದಿದೆ, ನಿಮ್ ಸರ್ಕಾರ ಇಷ್ಟು ಸೀಟ್ ಬರ್ಬೇಕಂತಂದ್ರೆ ಅದಕ್ಕೆ ಈ ರಾಜ್ಯದ ಯುವಕರ ಕಾರಣ. ನೀವು ಯುವಕರನ್ನ ಕಡೆಗಣಿಸ್ತಾ ಇದೀರಾ. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ, ಯಾವುದೂ ಅಷ್ಟೇ ತುಂಬಾ ಗಂಭೀರವಾಗಿ ತಗೊಂತಾ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೋರಾಟ ಹೇಳಲ್ಲ, ಮಾಡಿ ತೋರಿಸ್ತೀವಿ. ಸರ್ಕಾರ ಈ ವಿಚಾರನ ತುಂಬಾ ಗಂಭೀರವಾಗಿ ತಗೊಳ್ಳಿ. ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.